ನಮಸ್ಕಾರ, ಮಂಜುಸ್ ಕೈ ರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಸಾಲ ಶೇಂಗಾ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು ದಪ್ಪ ತಳ ಇರೋ ಒಂದು ಪಾತ್ರೆ ತೊಗೊಂಡೇನ್ರಿ. ಅದರೊಳಗೆ ಉಪ್ಪು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಲಿಕ್ಕತ್ತೀನಿ. ಈ ಉಪ್ಪು ಪೂರ್ತಿಯಾಗಿ ಬಿಸಿ ಆಗಬೇಕು, ಖಡಕ್ಕಾಗಿ. ಈಗ ಉಪ್ಪು ಬಿಸಿ ಆಗ್ಯದ ನೋಡ್ರಿ. ಇದಕ್ಕೆ 2 ಬಟ್ಲ ಶೇಂಗಾ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚಂದ ಹಿಂಗೆ ಹುರ್ಕೊಳ್ತೇನೆ ರೀ. ಶೇಂಗಾ ಹುರ್ಕೋತನ ಒಂದು ಮಸಾಲೆ ಮಾಡ್ಕೊಳ್ತೇನೆ ರೀ. ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ. ಅದರೊಳಗೆ ಒಂದು 15 ಹಸಿಮೆಣ್ಸಿನ್ಕಾಯಿ, 1-2 ಬೆಳ್ಳುಳ್ಳಿ ಹೆಸಳು ಹಾಕ್ಕೊಂಡೇನಿ ರೀ. 1 ಮುಟ್ಗಿ ಕೊತ್ತಂಬರಿ, 1 ಮುಟ್ಗಿ ಪುದೀನ, 1 ಚಮಚ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ 1 ಚಮಚ, 1 ಚಮಚ ಅಕ್ಕಿ ಹಿಟ್ಟು, 1 ಲಿಂಬೆ ಹಣ್ಣಿನ ರಸ, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕ್ರಿ. ಇದನ್ನು ನೋಡ್ರಿ, ಈಗ ರೆಡಿ ಆಗೈತಿ. ಈ ಶೇಂಗಾ ಉಪ್ಪೊಳಗೆ ಹಾಕಿ ಹುರ್ಕೊಂಡ್ರೆ ಚಂದ ಬಟ್ಟೆ ಒಳಗೆ ಹೆಂಗೆ ಹುರಿತಾರೆ ನೋಡ್ರಿ, ಹಂಗಾಗಿರ್ತಾವ. ಈಗ ಇವು ಆಗ್ಯಾವ್ರಿ. ಇವನ್ನ ಒಂದು ಚಾನಿಗೆ ಒಳಗೆ ಹಾಕಿ ಚಾನಿಸ್ಕೊಳ್ತೀನಿ. ಅಂದ್ರೆ ಕೆಳಗಡೆ ಉಪ್ಪು ಬೀಳ್ತದೆ, ಮ್ಯಾಲೆ ಶೇಂಗಾ ಉಳಿತಾವ್ರಿ. ಈಗ ಚಾನಿಸಿದಂಥ ಶೇಂಗಾ ಏನೈತೆ ನೋಡ್ರಿ, ಆಗಲೇ ಹುರ್ಕೊಂಡಿರುವಂಥ ಭಾಂಡಿ ಒಳಗೆ ಹಾಕ್ಕೊಳ್ತೇನೆ ರೀ. ಇದನ್ನು ಹಾಕ್ಕೊಂಡು ಇದಕ್ಕೆ ರುಬ್ಬಿದಂಥ ಮಸಾಲೆ ಏನೈತೆ ನೋಡ್ರಿ, ಅದನ್ನು ಹಾಕ್ಕೊಳ್ತೇನೆ. ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸಣ್ಣ ಉರಿ ಮೇಲೆ ಇಟ್ಕೊಂಡಿರ್ತೇನೆ ರೀ. ಇಲ್ಲಿ ಒಂದು ನೆನಪಿಟ್ಕೋಬೇಕು, ಶೇಂಗಾ ಯಾವಾಗೂ ಬಿಸಿ ಇರುವಾಗನ ಈ ಮಸಾಲೆ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ತಿರುವಾಡಿಸ್ಕೊಂಡು ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕ್ರಿ. ಇದನ್ನು ಶೇಂಗಾ ಡ್ರೈ ಆಗೋವರೆಗೆ ಸಣ್ಣ ಉರಿ ಒಳಗೆ ಹಿಂಗೆ ಹುರ್ಕೋಬೇಕ್ರಿ. ಈಗ ಇವು ರೆಡಿ ಆಗ್ಯಾವ. ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಝೀರೋ ಆಯಿಲ್ ಮಸಾಲ ಶೇಂಗಾ ರೆಡಿ ಆಗ್ಯಾವ ನೋಡ್ರಿ.